ಮೈಸೂರಿನಲ್ಲಿ ಕಂಡು ಕೇಳರಿಯದ ರಾಬರಿ ಪ್ರಕರಣ. ಚಿನ್ನದಂಗಡಿಗೆ ಕಳ್ಳರು ನುಗ್ಗಿ ಕಳ್ಳತನ ಮಾಡಿದಂತ ಪ್ರಕರಣ. ಸಿಕ್ಕಲ್ಲಿ ಚಿನ್ನವನ್ನ ತುಂಬಿಸಿಕೊಂಡು ರಾಬರ್ಸ್ ಪರಾರಿಯಾಗ್ತಾರೆ. ಬ್ಯಾಗ್ ಮಾತ್ರವಲ್ಲ, ಪ್ಯಾಂಟ್ ಜೇಬಿನಲ್ಲೂ ಚಿನ್ನ ತುಂಬಿಸಿಕೊಂಡಿದ್ದಾರೆ. 70 ಉಂಗುರಗಳನ್ನ ಜೇಬಿಗೆ ತುಂಬಿಸಿಕೊಂಡಿದ್ದಾರೆ ರಾಬರ್ಸ್. ಕೂಡಲೇ ಅಂಗಡಿ ಬಾಗಿಲು ಹಾಕಲು ಮ್ಯಾನೇಜರ್ ಬರ್ತಾರೆ. ಮ್ಯಾನೇಜರ್ ಹಿಂದೆ ಗನ್ ಹಿಡಿದು ದರೋಡೆಕೋರ ಓಡೋಗ್ತಾನೆ. ಈ ಎಲ್ಲಾ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಸೂರಿನಲ್ಲಿ ನಡೆದಂತ ರಾಬರಿ ಇದು. ಕಂಡು ಕೇಳರಿಯದ ರಾಬರಿ. ಸುಮಾರು 10 ಕೋಟಿವರೆಗಿನ ಚಿನ್ನ, 7 ಕೆಜಿ ಚಿನ್ನವನ್ನ ಕದ್ದು ಈ ರಾಬರ್ಸ್ ಏನು ಪರಾರಿಯಾಗ್ತಾರಲ್ಲ, ಇವರು ಸುಮಾರು 70 ಚಿನ್ನದ ಉಂಗುರಗಳನ್ನ ಕದ್ಕೊಂಡು ಹೋಗಿದ್ರು ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. ಅದ್ರ ಜೊತೆಗೆ ಸಿಕ್ಕ ಕಡೆಯಲ್ಲಿ ಇದ್ದಂತ ಬಾಕ್ಸ್ ನಲ್ಲಿ ಇದ್ದಂತ ಚಿನ್ನವನ್ನ ಇವರು ಕದ್ಕೊಂಡು ಹೋಗಿದ್ರು. ಮ್ಯಾನೇಜರ್ ಬರೋದು ಸ್ವಲ್ಪ ಲೇಟ್ ಆಗಿದ್ರು ಕೂಡ ಇಡೀ ಆ ಚಿನ್ನದಂಗಡಿಯನ್ನ ಇವರು ದೋಚ್ಕೊಂಡು ಪರಾರಿ ಆಗ್ತಾ ಇದ್ರು. ಆದ್ರೆ ಮ್ಯಾನೇಜರ್ ಬಂದು ಶಟರ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಕದಿಮರು ಮ್ಯಾನೇಜರ್ಗೆ ಗನ್ ತೋರಿಸಿ ಮ್ಯಾನೇಜರ್ ಹಿಂದೆ ಅಲ್ಲಿಂದ ಓಡೋಗ್ತಾರೆ. ಸುಮಾರು 5 ಜನ ಕದಿಮರು ಇರೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಟೋಟಲ್ ಆಗಿ 7 ಕೆಜಿ ಚಿನ್ನ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಒಟ್ಟು 70 ಚಿನ್ನದ ಉಂಗುರಗಳನ್ನ ಜೇಬಿಗೆ ಸಿಕ್ಕಿಸ್ಕೊಂಡ್ರು, ಬ್ಯಾಗ್ ಹಾಕೊಂಡ್ರು. ಆನಂತರ ಸಿಕ್ಕ ಕಡೆಗಳಲ್ಲಿ ಇವರು ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ. ಆ ಜ್ಯುವೆಲರ್ ಶಾಪ್ ನ ಒಳಗಡೆ ಬಂದು ಇವರು ಗನ್ ತೋರಿಸಿ, ಮೊದಲು 2 ಬರ್ತಾರೆ, ಆನಂತರ 3 ಜನ ಬರ್ತಾರೆ. ಎಲ್ಲರ ಕೈಯಲ್ಲೂ ಗನ್ ಇತ್ತು. ಗನ್ ತೋರಿಸಿ ಬೆದರಿಸಿ ಕದಿಮರು ಅಲ್ಲಿಂದ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು 70 ಉಂಗುರಗಳು. ಹುಣಸೂರು ಚಿನ್ನದಂಗಡಿಯಲ್ಲಿ ಗ್ರೇಟ್ ರಾಬರಿ ಕೇಸ್ ಇದು. ಎಫ್ಐಆರ್ ನಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದ್ದಾವೆ. ದರೋಡೆಯಲ್ಲಿ 7 ಕೆಜಿ ಅಲ್ಲ 8 ಕೆಜಿ ಚಿನ್ನ, 7 ಕೆಜಿ ಅಲ್ಲ 8 ಕೆಜಿ ಚಿನ್ನ ಕದ್ಕೊಂಡು ಹೋಗಿರೋದು. 5 ದರೋಡೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದಾಜು ಹೆಚ್ಚು ಕಮ್ಮಿ 10 ಕೋಟಿ ಮೌಲ್ಯದ ಚಿನ್ನ, ವಜ್ರವನ್ನ ದರೋಡೆ ಮಾಡಿದ್ದಾರೆ. ಕೇವಲ 5 ನಿಮಿಷದಲ್ಲಿ 8 ಕೆಜಿ ಚಿನ್ನಾಭರಣ ರಾಬರಿ ಮಾಡಿದ್ದಾರೆ. ಕೇವಲ 5 ನಿಮಿಷದಲ್ಲಿ ಇವರು ಕದ್ಕೊಂಡು ಹೋಗಿರೋದು ಚಿನ್ನ 8 ಕೆಜಿ. ಆ ಜ್ಯುವೆಲರಿ ಶಾಪ್ ಸುಮಾರು 8 ಬ್ರಾಂಚ್ ಹೊಂದಿತ್ತು. ಹುಣಸೂರಿನ ಬ್ರಾಂಚ್ ಇದೆಯಲ್ಲ, ಅಲ್ಲಿ ಕದಿಮರು ಹೊಂಚು ಹಾಕಿ ಕಾದು ಒಳಗಡೆ ಬಂದು ಸುಮಾರು 8 ಕೆಜಿ ಚಿನ್ನವನ್ನ ಕದ್ಕೊಂಡು ಹೋಗಿದ್ದಾರೆ. 70 ಚಿನ್ನದ ಉಂಗುರವನ್ನ ಕದ್ದು ಪರಾರಿಯಾಗಿದ್ದಾರೆ. ಚಿನ್ನದ ರೇಟ್ ಗಗನಕ್ಕೇರ್ತಾ ಇದೆ. ಅದರಲ್ಲಿ ಜ್ಯುವೆಲರಿ ಶಾಪ್ಗೆ ಕನ್ನ ಹಾಕಿದ್ದಾರೆ. ಸುಮಾರು 10 ಕೋಟಿವರೆಗಿನ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿನೋದ್, ಸದ್ಯ 10 ಕೋಟಿ ಮೌಲ್ಯದ ಚಿನ್ನಾಭರಣ, ಯಾವ್ಯಾವ ಆಭರಣಗಳು ಎಷ್ಟೆಷ್ಟು ಕದ್ಕೊಂಡು ಪರಾರಿಯಾಗಿದ್ದಾರೆ? ಸದ್ಯಕ್ಕೆ ಈಗ ಪೊಲೀಸರ ತನಿಖೆ ವೇಳೆ ಲೇಟೆಸ್ಟ್ ಮಾಹಿತಿ ಏನಿದೆ? ಸದ್ಯಕ್ಕೆ ಏನಾದರೂ ಇವ್ರು ಸುಳಿವು ಸಿಕ್ಕಿದ್ಯಾ? ತನಿಖೆ ಹೇಗೆಲ್ಲ ಸಾಗ್ತಾ ಇದೆ ವಿನೋದ್? ರಚಿತ್, ಸದ್ಯಕ್ಕಂತೂ ಪೊಲೀಸರಿಗೆ ಆ ದರೋಡೆಕೋರರ ಸುಳಿವು ಇಲ್ಲೂ ಕೂಡ ಸಿಕ್ಕಿಲ್ಲ. ಆದ್ರೆ ಹುಣಸೂರು ದರೋಡೆ ಪ್ರಕರಣ ಅಂತೂ ನಿಜಕ್ಕೂ ಕೂಡ ಸಾಕಷ್ಟು ಆಶ್ಚರ್ಯ ಉಂಟು ಮಾಡ್ತಾ ಇರುವಂತದ್ದು. ಟೋಟಲ್ ಕ್ರೈಮ್ ಸೀಕ್ವೆನ್ಸ್ ಎಲ್ಲ ಲೆಕ್ಕ ಆಗ್ತಾ ಹೋಗೋದಾದ್ರೆ ಕೇವಲ 10 ನಿಮಿಷದಲ್ಲಿ 10 ಕೋಟಿ ಮೌಲ್ಯದ ಚಿನ್ನವನ್ನ ಈಗ ಕದ್ದು ಪರಾರಿಯಾಗಿರುವಂತದ್ದು. ಅದು ಕೇವಲ 5 ಮಂದಿ ಮಾತ್ರ. ಈಗಾಗಲೇ ಆ ಬ್ಯಾಂಕ್ ನ ಗೋಲ್ಡ್ ಶಾಪ್ ನ ಮ್ಯಾನೇಜರ್ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈಗಾಗಲೇ ಒಂದು ಆಡಿಟ್ ಕೂಡ ಮಾಡಿರುವಂತದ್ದು, ಎಷ್ಟರ ಮಟ್ಟಿಗೆ ಚಿನ್ನ ಹೋಗಿದೆ ಅಂತ ಹೇಳಿ. ನಿನ್ನೆವರೆಗೂ ಕೂಡ 7 ಕೆಜಿ ಹೋಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ಬ್ಯಾಂಕ್ ಗೋಲ್ಡ್ ಶಾಪ್ ನ ಮ್ಯಾನೇಜರ್ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಯಾವ ಚಿನ್ನಗಳು ಕಳವಾಗಿದೆ ಅನ್ನುವಂತಹ ಬಿಲ್ ಸಮೇತ ಅವರು ಕೊಟ್ಟಿದ್ದಾರೆ. ನಕ್ಲೆಸ್ಗಳಿರ್ಬೋದು, ಪೆಂಡೆಂಟ್ಗಳಿರ್ಬೋದು, ಜೊತೆಗೆ ಬಳೆಗಳು ಎಲ್ಲವೂ ಕೂಡ ಸೇರಿ 8 ಕೆಜಿ 34 ಗ್ರಾಂ 200 ಮಿಲಿಯಷ್ಟು ಚಿನ್ನ ಈಗ ದರೋಡೆ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಬಿಲ್ಗಳನ್ನು ಕೂಡ ಈಗಾಗಲೇ ಮಾಲೀಕರು ಪೊಲೀಸರಿಗೆ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಇದೆಲ್ಲ ಹುಡುಕುವಂತಹ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಒಂದು ಸಿಸಿಟಿವಿ ದೃಶ್ಯ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು ಅಂತಂದ್ರೆ, ಒಬ್ಬ ದರೋಡೆಕೋರ ಏನು ಗನ್ನ ಹಿಡಿದು ಎದುರಿಸ್ತಾ ಇರ್ತಾನೆ, ಆ ಸಂದರ್ಭದಲ್ಲಿ 4 ಟ್ರೈಯಲ್ಲಿ ಇದ್ದಂತಹ ಸುಮಾರು 70 ಗ್ರಾಂ ಉಂಗುರ ಕೂಡ ತನ್ನ ಜೇಬಿಗೆ ಆತ ಹಾಕೊಂಡು ಹೋಗಿರುವಂತದ್ದು. ಈಗಾಗಲೇ 2 ಬ್ಯಾಗ್ಗಳಲ್ಲಿ ಈಗ ಅವರು ಒಟ್ಟು 8 ಕೆಜಿ 34 ಗ್ರಾಂ ಚಿನ್ನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದರ ಜೊತೆಗೆ ಏನು ಒಬ್ಬ ದರೋಡೆಕೋರ ಗನ್ನ ಹಿಡಿದು ಸುಮಾರು ಅಂದ್ರೆ 74 ಟ್ರೈ ಅಂತಂದ್ರೆ
ಸುಮಾರು 2 ನಿಮಿಷದಲ್ಲಿ ಆತನು ಕೂಡ ಒಂದು ಜಾಗದಲ್ಲಿ ಸಂದರ್ಭದಲ್ಲೂ ಕೂಡ ಅವರ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ಚಿನ್ನದ ಉಗ್ರವನ್ನ ಈಗಾಗಲೂ ಆತನು ಕೂಡ ಜೇಬಿಗೆ ಹಾಕೊಂಡು ಈಗ ಪರಾರಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಪೊಲೀಸರು ಕೂಡ ಈಗಾಗಲೇ ಕಳೆದ 1.5 ದಿನದಲ್ಲೂ ಕೂಡ ಸಾಕಷ್ಟು ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. 5 ಟೀಮ್ಗಳನ್ನ ಮಾಡ್ಕೊಂಡು ಈಗಾಗಲೇ ಪೊಲೀಸರು ಎಲ್ಲಾ ಕಡೆ ಕೂಡ ಮಾಡ್ತಾ ಇರುವಂತದ್ದು. ಪಕ್ಕಾ ಪ್ರೊಫೆಷನಲ್ ಆದ್ರೆ ಕಳ್ಳರ ತಂಡ ಹಿಂದೆ ಕೂಡ ಬೇರೆ ರಾಜ್ಯದಿಂದ ಬಂದು ಮಾಡಿರುವಂತಹ ಶಂಕೆ ಕೂಡ ಈಗ ಪೊಲೀಸರಿಗೆ ವ್ಯಕ್ತ ಆಗ್ತಾ ಇದೆ. ಸೊ ಈ ಒಂದು ಆಯಾಮದಲ್ಲಿ ಈಗ ಪೊಲೀಸರು ಕೂಡ ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾಕಂತಂದ್ರೆ ಏಕಾಏಕಿ ಒಂದು ಗೋಲ್ಡ್ ಶಾಪ್ ಒಳಗೆ ನುಗ್ಗಿ ಅದು ಕೂಡ 24 ಗಂಟೆ ಸಿಸಿಟಿವಿ ವರ್ಕ್ ಆಗುವಂತಹ ನಾವು ಕಳ್ತನ ಮಾಡುವಂತಹ ದೃಶ್ಯ ಸರಿಯಾಗುತ್ತೆ ಗೊತ್ತಿದ್ರು ಕೂಡ ಈ ರೀತಿ ಮಾಡಿದಾರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ರಂಜಿತ್, ಓಕೆ, ಮೈಸೂರಿನಲ್ಲಿ ಕಂಡು ಕೇಳರಿಯದ ರಾಬರಿ ಪ್ರಕರಣ, ಚಿನ್ನದಂಗಡಿಗೆ ಕಳ್ಳರು ನುಗ್ಗಿ ಕಳ್ಳತನ ಮಾಡಿದಂತ ಪ್ರಕರಣ. ಸಿಕ್ಕಲ್ಲಿ ಚಿನ್ನವನ್ನ ತುಂಬಿಸಿಕೊಂಡು ರಾಬರ್ಸ್ ಪರಾರಿಯಾಗ್ತಾರೆ. ಬ್ಯಾಗ್ ಮಾತ್ರವಲ್ಲ, ಪ್ಯಾಂಟ್ ಜೇಬಿನಲ್ಲೂ ಚಿನ್ನ ತುಂಬಿಸಿಕೊಂಡಿದ್ದಾರೆ. 70 ಉಂಗುರಗಳನ್ನ ಜೇಬಿಗೆ ತುಂಬಿಸಿಕೊಂಡಿದ್ದಾರೆ ರಾಬರ್ಸ್. ಕೂಡಲೇ ಅಂಗಡಿ ಬಾಗಿಲು ಹಾಕಲು ಮ್ಯಾನೇಜರ್ ಬರ್ತಾರೆ. ಮ್ಯಾನೇಜರ್ ಹಿಂದೆ ಗನ್ ಹಿಡಿದು ದರೋಡೆಕೋರ ಓಡೋಗ್ತಾನೆ. ಈ ಎಲ್ಲಾ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಸೂರಿನಲ್ಲಿ ನಡೆದಂತ ರಾಬರಿ ಇದು. ಕಂಡು ಕೇಳರಿಯದ ರಾಬರಿ. ಸುಮಾರು 10 ಕೋಟಿವರೆಗಿನ ಚಿನ್ನ, 7 ಕೆಜಿ ಚಿನ್ನವನ್ನ ಕದ್ದು ಈ ರಾಬರ್ಸ್ ಏನು ಪರಾರಿಯಾಗ್ತಾರಲ್ಲ, ಇವರು ಸುಮಾರು 70 ಚಿನ್ನದ ಉಂಗುರಗಳನ್ನ ಕದ್ಕೊಂಡು ಹೋಗಿದ್ರು ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. ಅದ್ರ ಜೊತೆಗೆ ಸಿಕ್ಕ ಕಡೆಯಲ್ಲಿ ಇದ್ದಂತ ಬಾಕ್ಸ್ ನಲ್ಲಿ ಇದ್ದಂತ ಚಿನ್ನವನ್ನ ಇವರು ಕದ್ಕೊಂಡು ಹೋಗಿದ್ರು. ಮ್ಯಾನೇಜರ್ ಬರೋದು ಸ್ವಲ್ಪ ಲೇಟ್ ಆಗಿದ್ರು ಕೂಡ ಇಡೀ ಆ ಚಿನ್ನದಂಗಡಿಯನ್ನ ಇವರು ದೋಚ್ಕೊಂಡು ಪರಾರಿ ಆಗ್ತಾ ಇದ್ರು. ಆದ್ರೆ ಮ್ಯಾನೇಜರ್ ಬಂದು ಶಟರ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಖದೀಮರು ಮ್ಯಾನೇಜರ್ಗೆ ಗನ್ ತೋರಿಸಿ ಮ್ಯಾನೇಜರ್ ಹಿಂದೆ ಅಲ್ಲಿಂದ ಓಡೋಗ್ತಾರೆ. ಸುಮಾರು 5 ಜನ ಖದೀಮರು ಇರೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಟೋಟಲ್ ಆಗಿ 7 ಕೆಜಿ ಚಿನ್ನ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಒಟ್ಟು 70 ಚಿನ್ನದ ಉಂಗುರಗಳನ್ನ ಜೇಬಿಗೆ ಸಿಕ್ಕಿಸ್ಕೊಂಡ್ರು, ಬ್ಯಾಗ್ ಹಾಕೊಂಡ್ರು. ಅನಂತರ ಸಿಕ್ಕ ಕಡೆಗಳಲ್ಲಿ ಇವರು ಚಿನ್ನವನ್ನ ಕದ್ಕೊಂಡು ಪರಾರಿಯಾಗಿದ್ದಾರೆ. ಆ ಜ್ಯುವೆಲರ್ ಶಾಪ್ ನ ಒಳಗಡೆ ಬಂದು ಇವರು ಗನ್ ತೋರಿಸಿ, ಮೊದಲು 2 ಬರ್ತಾರೆ, ಆನಂತರ 3 ಜನ ಬರ್ತಾರೆ. ಎಲ್ಲರ ಕೈಯಲ್ಲೂ ಗನ್ ಇತ್ತು. ಗನ್ ತೋರಿಸಿ ಬೆದರಿಸಿ ಖದೀಮರು ಅಲ್ಲಿಂದ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು 70 ಉಂಗುರಗಳು. ಹುಣಸೂರು ಚಿನ್ನದಂಗಡಿಯಲ್ಲಿ ಗ್ರೇಟ್ ರಾಬರಿ ಕೇಸ್ ಇದು. ಎಫ್ಐಆರ್ ನಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದ್ದಾವೆ. ದರೋಡೆಯಲ್ಲಿ 7 ಕೆಜಿ ಅಲ್ಲ 8 ಕೆಜಿ ಚಿನ್ನ, 7 ಕೆಜಿ ಅಲ್ಲ 8 ಕೆಜಿ ಚಿನ್ನ ಕದ್ಕೊಂಡೋಗಿರೋದು. 5 ದರೋಡೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದಾಜು ಹೆಚ್ಚು ಕಮ್ಮಿ 10 ಕೋಟಿ ಮೌಲ್ಯದ ಚಿನ್ನ, ವಜ್ರವನ್ನ ದರೋಡೆ ಮಾಡಿದ್ದಾರೆ. ಕೇವಲ 5 ನಿಮಿಷದಲ್ಲಿ 8 ಕೆಜಿ ಚಿನ್ನಾಭರಣ ರಾಬರಿ ಮಾಡಿದ್ದಾರೆ. ಕೇವಲ 5 ನಿಮಿಷದಲ್ಲಿ ಇವರು ಕದ್ಕೊಂಡು ಹೋಗಿರೋದು ಚಿನ್ನ 8 ಕೆಜಿ. ಆ ಜ್ಯುವೆಲರಿ ಶಾಪ್ ಸುಮಾರು 8 ಬ್ರಾಂಚ್ ಹೊಂದಿತ್ತು. ಹುಣಸೂರಿನ ಬ್ರಾಂಚ್ ಇದೆಯಲ್ಲ, ಅಲ್ಲಿ ಖದೀಮರು ಹೊಂಚು ಹಾಕಿ ಕಾದು ಒಳಗಡೆ ಬಂದು ಸುಮಾರು 8 ಕೆಜಿ ಚಿನ್ನವನ್ನ ಕದ್ಕೊಂಡು ಹೋಗಿದ್ದಾರೆ. 70 ಚಿನ್ನದ ಉಂಗುರವನ್ನ ಕದ್ದು ಪರಾರಿಯಾಗಿದ್ದಾರೆ. ಚಿನ್ನದ ರೇಟ್ ಗಗನಕ್ಕೇರ್ತಾ ಇದೆ. ಅದರಲ್ಲಿ ಜ್ಯುವೆಲರಿ ಶಾಪ್ಗೆ ಕನ್ನ ಹಾಕಿದ್ದಾರೆ. ಸುಮಾರು 10 ಕೋಟಿವರೆಗಿನ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿನೋದ್, ಸದ್ಯ 10 ಕೋಟಿ ಮೌಲ್ಯದ ಚಿನ್ನಾಭರಣ, ಯಾವ್ಯಾವ ಆಭರಣಗಳು ಎಷ್ಟೆಷ್ಟು ಕದ್ಕೊಂಡು ಪರಾರಿಯಾಗಿದ್ದಾರೆ? ಸದ್ಯಕ್ಕೆ ಈಗ ಪೊಲೀಸರ ತನಿಖೆ ವೇಳೆ ಲೇಟೆಸ್ಟ್ ಮಾಹಿತಿ ಏನಿದೆ? ಸದ್ಯಕ್ಕೆ ಏನಾದರೂ ಇವ್ರು ಸುಳಿವು ಸಿಕ್ಕಿದ್ಯಾ? ತನಿಖೆ ಹೇಗೆಲ್ಲ ಸಾಗ್ತಾ ಇದೆ ವಿನೋದ್? ರಚಿತ್, ಸದ್ಯಕ್ಕಂತೂ ಪೊಲೀಸರಿಗೆ ಆ ದರೋಡೆಕೋರರ ಸುಳಿವತ್ತು ಇಲ್ಲೂ ಕೂಡ ಸಿಕ್ಕಿಲ್ಲ. ಆದ್ರೆ ಹುಣಸೂರು ದರೋಡೆ ಪ್ರಕರಣ ಅಂತೂ ನಿಜಕ್ಕೂ ಕೂಡ ಸಾಕಷ್ಟು ಆಶ್ಚರ್ಯ ಉಂಟು ಮಾಡ್ತಾ ಇರುವಂತದ್ದು. ಟೋಟಲ್ ಕ್ರೈಮ್ ಸೀಕ್ವೆನ್ಸ್ ಎಲ್ಲ ಲೆಕ್ಕ ಆಗ್ತಾ ಹೋಗೋದಾದ್ರೆ ಕೇವಲ 10 ನಿಮಿಷದಲ್ಲಿ 10 ಕೋಟಿ ಮೌಲ್ಯದ ಚಿನ್ನವನ್ನ ಈಗ ಕದ್ದು ಪರಾರಿಯಾಗಿರುವಂತದ್ದು. ಅದು ಕೇವಲ 5 ಮಂದಿ ಮಾತ್ರ. ಈಗಾಗಲೇ ಆ ಬ್ಯಾಂಕ್ ನ ಗೋಲ್ಡ್ ಶಾಪ್ ನ ಮ್ಯಾನೇಜರ್ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈಗಾಗಲೇ ಒಂದು ಆಡಿಟ್ ಕೂಡ ಮಾಡಿರುವಂತದ್ದು, ಎಷ್ಟರ ಮಟ್ಟಿಗೆ ಚಿನ್ನ ಹೋಗಿದೆ ಅಂತ ಹೇಳಿ. ನಿನ್ನೆವರೆಗೂ ಕೂಡ ಅಂದಾಜು 7 ಕೆಜಿ ಹೋಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ಗೋಲ್ಡ್ ಶಾಪ್ ನ ಮ್ಯಾನೇಜರ್ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಯಾವ ಚಿನ್ನಗಳು ಕಳವಾಗಿದೆ ಅನ್ನುವಂತಹ ಬಿಲ್ ಸಮೇತ ಅವರು ಕೊಟ್ಟಿದ್ದಾರೆ. ನಕ್ಲೆಸ್ಗಳಿರ್ಬೋದು, ಪೆಂಡೆಂಟ್ಗಳಿರ್ಬೋದು, ಜೊತೆಗೆ ಬಳೆಗಳು ಎಲ್ಲವೂ ಕೂಡ ಸೇರಿ 8 ಕೆಜಿ 34 ಗ್ರಾಂ 200 ಮಿಲಿಯಷ್ಟು ಚಿನ್ನ ಈಗ ದರೋಡೆ ಆಗಿರುವಂತದ್ದು ಬಹಳ ಸ್ಪಷ್ಟ
ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಬಿಲ್ಗಳನ್ನು ಕೂಡ ಈಗಾಗಲೇ ಮಾಲೀಕರು ಪೊಲೀಸರಿಗೆ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಇದೆಲ್ಲ ಹುಡುಕುವಂತಹ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಒಂದು ಸಿಸಿಟಿವಿ ದೃಶ್ಯ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು ಅಂತಂದ್ರೆ, ಒಬ್ಬ ದರೋಡೆಕೋರ ಏನು ಗನ್ನ ಹಿಡಿದು ಎದುರಿಸ್ತಾ ಇರ್ತಾನೆ, ಆ ಸಂದರ್ಭದಲ್ಲಿ 4 ಟ್ರೈಯಲ್ಲಿ ಇದ್ದಂತಹ ಸುಮಾರು 70 ಗ್ರಾಂ ಉಗ್ರ ಕೂಡ ತನ್ನ ಜೇಬಿಗೆ ಆತ ಹಾಕೊಂಡು ಹೋಗಿರುವಂತದ್ದು. ಈಗಾಗಲೇ 2 ಬ್ಯಾಗ್ಗಳಲ್ಲಿ ಈಗ ಅವರು ಒಟ್ಟು 8 kg 34 ಗ್ರಾಂ ಚಿನ್ನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದರ ಜೊತೆಗೆ ಏನು ಒಬ್ಬ ದರೋಡೆ